ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 2 ಈರುಳ್ಳಿ ಉದ್ದಗೆ ಹಚ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, 1 ಟೊಮೊಟೊವನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತರಕಾರಿಗಳನ್ನ ಎಲ್ಲ ಹಾಕ್ಬೋದು ನೀವು, ಆದರೆ ನಾನಿಲ್ಲಿ ತೊಗೊಂಡಿರೋದು ಬೀನೀಸ್ ಮತ್ತು ಕ್ಯಾರೆಟ್, ಇದನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಆಲೂಗೆಡ್ಡೆ 1 ತೊಗೊಂಡಿದ್ದೀನಿ, ಅಕ್ಕಿ ನುಚ್ಚು ಅರ್ಧ ಪಾವು ತೊಗೊಂಡಿದ್ದೀನಿ. ರವೆಲ್ ಕೂಡ ಮಾಡ್ತಾರೆ, ಆದರೆ ನಾನು ಅಕ್ಕಿ ಉಪ್ಪಿಟ್ಟು ಮಾಡೋದ್ರಿಂದ ಅಕ್ಕಿ ನುಚ್ಚನ್ನು ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಸ್ಪೂನ್ ಆಯಿಲನ್ನು ಪ್ಯಾನ್ಗೆ ಹಾಕಿ ಅಕ್ಕಿ ನುಚ್ಚನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು, ಆಗ ಅದ್ರ ಸ್ಮೆಲ್ಲೆಲ್ಲ ಹೋಗಿ ಬ್ರೌನ್ ಕಲರ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ, ಈ ಥರ ಬ್ರೌನ್ ಕಲರ್ ಇರಬೇಕು. ಇದನ್ನು ಎತ್ತಿಟ್ಕೊಂಡು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ. ಫ್ರೈ ಮಾಡಾದಮೇಲೆ ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಾಗೆಯೇ ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಆಲೂಗೆಡ್ಡೆ ಮತ್ತು ಟೊಮೊಟೊ ಇವೆರಡನ್ನು ಹಾಕಿ ಫ್ರೈ ಮಾಡಿ ಆಮೇಲೆ ನೀರನ್ನು ಹಾಕಬೇಕು. ನಾನಿಲ್ಲಿ ಅರ್ಧ ಪಾವು ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಚುಮ್ ನೀರಷ್ಟು ಉಯ್ತಿದ್ದೀನಿ. ಅಕಸ್ಮಾತ್ ನೀವು 1 ಲೋಟದಷ್ಟು ಅಕ್ಕಿ ನುಚ್ಚು ತೊಗೊಂಡಿದ್ರೆ 3 ಲೋಟದಷ್ಟು ನೀರು ಉಯ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಬೇಯಲು ಬಿಡಿ. ನಂತರ ನೀವು ಹುರಿದಿಟ್ಕೊಂಡಿರುವಂತಹ ಅಕ್ಕಿ ನುಚ್ಚನ್ನು ಹಾಕಬೇಕು. ನಿಧಾನವಾಗಿ ಹಾಕಿ ಅದನ್ನು ಬೇಯಲು ಬಿಡಿ. ಅದ್ರ ಮೇಲೆ ಏನಾದರೂ ತಟ್ಟೆಯನ್ನು ಮುಚ್ಚಿ ಅಥವಾ ಭಾರವಾಗಿರೋ ವಸ್ತುನ ಏನಾದರೂ ಇಡಬೇಕು. 1 to 3 ಮಿನಿಟ್ಸ್ ಅದು ಬೇಯಬೇಕು. 2 to 3 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿ ಈ ಥರ ಆಗಿರುತ್ತೆ. ಇನ್ನೂ 2 ಮಿನಿಟ್ಸ್ ಬೇಯಬೇಕಿದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸುತ್ತ ಹಾಕಿ ಇನ್ನೂ 2 ಮಿನಿಟ್ಸ್ ಬೇಯೋದ್ರಿಂದ ಮತ್ತೆ ತಟ್ಟೆಯನ್ನು ಮುಚ್ಚಿ. 2 ಮಿನಿಟ್ಸ್ ಆದಮೇಲೆ ತೆಗೆದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ ಅಂತ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಬ್ಯಾಚುಲರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಅಕ್ಕಿ ಉಪ್ಪಿಟ್ಟು ಬೇಗ ಆಗುವಂತಹ ರೆಸಿಪಿ ಇದು, ಒಬ್ಬರೇ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.